ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಮಿನಿ ಬ್ಲಾಗಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಊರಿಂದ ಬಾಳೆಕಂದು, ಕಬ್ಬಿನ ಜಲ್ಲೆ ಹಾಗೆಯೇ ಮಾವಿನ ಸೊಪ್ಪೆಲ್ಲ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ಹಾಕಿ ಪೂಜೆಗೆ ಡೆಕೋರೇಷನ್ ಮಾಡಬೇಕಿತ್ತು. ಹಾಗಾಗಿ ಫೋಟೋ ಎಲ್ಲ ಒರೆಸ್ಕೊಂಡು ದೇವ್ರ ದೀಪಗಳೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ದೀಪ ಎಲ್ಲ ತೊಳೆದಾದ್ಮೇಲೆ ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಟ್ಬಿಟ್ಟು ಫೋಟೋಗೂ ಕೂಡ ಅರಿಶಿನ ಕುಂಕುಮ ಹಚ್ಚಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬದ ಹಿಂದಿನ ದಿನಾನೇ ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಹಬ್ಬದ ದಿನ ಬೇಗನೆ ಪೂಜೆ ಮುಗಿಸ್ಬೋದು ಅಂತ ಎಲ್ಲನೂ ಈಗಲೇ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ವಸ್ತುಗಳೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಬಾಗಿಲಿಗೆ ತೋರಣ ಕೂಡ ರೆಡಿ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ದೇವರಿಗೆ ಕಳಸಕ್ಕೆ ಕಾಯಿ ಇಡಬೇಕಲ್ಲ, ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನನೇ ರಾತ್ರಿ ಊಟಕ್ಕೆ ಅಂತ ಸಾಂಬಾರು ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಜಸ್ಟ್ ರೈಸ್ ಮಾಡ್ಕೊಂಡ್ವಿ ಅಷ್ಟೇ. ಹಾಗೆಯೇ ದೇವರಿಗೆ ನೈವೇದ್ಯಕ್ಕೆ ಇಡೋದಕ್ಕೆ ಅಂತ ರವೆ ಉಂಡೆ ಕೂಡ ಮಾಡಿಕೊಂಡೆ. ಈ ಸಲ ಲೋಟದಲ್ಲಿ ಈ ಥರ ರವೆ ಉಂಡೆ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಪ್ರಿಪ್ರೇಷನ್ ಎಲ್ಲ ಆದಮೇಲೆ ನಾವು ಕೂಡ ಮೆಹಂದಿ ಎಲ್ಲ ಹಾಕ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಅವತ್ತಿನ ದಿನ.